ಇದು ನಿಮ್ಮ ಧ್ವನಿ. ಬಂದಿಲ್ಲ ಅವನು ಅಂಬೇಡ್ಕರ್ ಜಯಂತಿ ಬಂದಿಲ್ಲ, ಇಂಡಿಪೆಂಡೆನ್ಸ್ ಡೇ ಬಂದಿಲ್ಲ. ಅವ್ರನ್ನ ಏನೋ ನಮ್ಮ ಜನ ನಮ್ಮ ಕ್ಷೇತ್ರದವರು ಏನೋ ಆರಿಸಿದ್ದಾರೆ. ಇನ್ನು MLA ತರ ಇರ್ಬೇಕು ಹೊರತು ಮೀಸೆ ಇಡೋದು ತಡೆ ತೊಟ್ಟೋದು ಸುಮ್ಮನೆ ಇರ್ತಾರೆ ಹುಡುಗರು ಈ ಕಾಲದಲ್ಲಿ. ಸಂವಿಧಾನ ಪ್ರಕಾರವಾಗಿ ನಡೀಲಿ, ಅದನ್ನ ನಾವು ನ್ಯಾಯ ಕೊಡ್ಬೇಕು ಸರ್. ಒಂದು ಕಡೆ ನ್ಯಾಯ ಕೊಡಬೇಡಿ, ಎರಡು ಕಡೆ ನ್ಯಾಯ ಕೊಡಿ. ಸರ್ಕಾರ ಇದ್ರೆ ಅವ್ರೇ ಕೊಡಕ್ ಹೋಗ್ಬೇಡಿ. ಸರ್, ಈಗ ನಾವು ಕಂಪ್ಲೇಂಟ್ ಕೊಟ್ಟಮೇಲೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ನಮ್ಮ ಪೊಲೀಸ್ ಇಲಾಖೆಗೆ ಏನು ನಮ್ಮ ಕಾನೂನಲ್ಲಿ ಇರೋದು ಅಷ್ಟೇ. ನಾವು ಕಂಪ್ಲೇಂಟ್ ಏನು ಕೊಡ್ತೀವಿ ಅದನ್ನು FIR ಮಾಡಬೇಕು. ಆಮೇಲೆ ಬೇಕಾದರೆ ಅವರು ಅಪರಾಧಿ ಅಲ್ಲ, ಅವರು ಏನೂ ಮಾಡಿಲ್ಲ ಅಂದರೆ ಬೇಕಾದರೆ ಈ ರಿಪೋರ್ಟ್ ಹಾಕ್ಕೊಂಡ್ರೆ. ಇವತ್ತು ನಾವು ಏನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ದಯವಿಟ್ಟು ಅದ್ರ ಬಗ್ಗೆ ಕ್ರಮ ತಗೋಬೇಕಷ್ಟೇ. ಹಿಂದುಗಡೆ 20 ಜನ ಇದ್ರಲ್ಲ ಸರ್, ಅವರು ಗಲಾಟೆ ನೋಡಿ ಸರ್, ಉದ್ದೇಶನ ಸಿಗಲಿಲ್ಲ. ನಮ್ಮ ಉದ್ದೇಶ ಏನಂದರೆ A1 ಮಾಡಬೇಕು ಅಂತ ಬಂದಿರೋದು. ಕಾರಣ ಏನಂದರೆ ಇದೇ ಜಯಂತಿ 3 ದಿವಸದ ಹಿಂದೆ ಇದೇ ಕುಮಾರಸ್ವಾಮಿ ಅವ್ರ ಬಗ್ಗೆ ಕುಮಾರಸ್ವಾಮಿ ಮಾತಾಡಿದ್ರು ಸಹ ಪೇಪರ್ನಲ್ಲಿ ಏನೋ 2 ಪಾಯಿಂಟ್ ನೋಡಿಕೊಂಡು ಅವರು ಅಲ್ಲಿ ಯಾರೋ ಹೇಳಿಸಿ ಕಾಂಗ್ರೆಸ್ ಪಾರ್ಟಿ ಆಫೀಸಲ್ಲಿ ಮಾಡೋದಿದ್ರು. ಅವತ್ತೇ ಏನೇನು ಬೇಕು ಕುಮಾರಸ್ವಾಮಿ ದೇವೇಗೌಡ ಫ್ಯಾಮಿಲಿ ಬಗ್ಗೆ ಅಲ್ಲೇ ಮಾತಾಡಿದಾಗ ಇಡೀ ಕರ್ನಾಟಕದ ಜನ ಯಾರು ಕುಮಾರಸ್ವಾಮಿ ಅನುಮಾನಿಸಿದ್ದಾರೋ ಪಾರ್ಟಿ ವೈಸ್ ಇದರಲ್ಲಿ ಪಾರ್ಟಿ ಇಲ್ಲ, ಎಲ್ಲರೂ ಕುಮಾರಸ್ವಾಮಿ ಎಲ್ಲ 90% ಲೈಕ್ ಮಾಡೋ ಜನ ಎಲ್ಲರೂ ನಿಮ್ಮ ಯೂಟ್ಯೂಬ್ನಲ್ಲಿ ನೋಡಿದ್ರೆ ಆ ಮಾತನ್ನು ನೋಡ್ತಾ ಇದ್ರೆ ಅಸಹ್ಯ ಕಾಣ್ತಾ ಇದೆ. ಆದ್ದರಿಂದ ನಾವು ಹೇಳೋದೇನೆಂದರೆ ನಮ್ಮವ್ರ ಮೇಲೆ 4 ಜನ ಹೆಸರು ಹಾಕ್ಬಿಟ್ಟು ಕೆಳಗೆ 100 + 120 ಹಾಕಿದ್ದೀನ ಅಂದರೆ FIR ಅಂದರೆ ಅಧಿಕಾರ ಇದೆ ಅಂತ ಅವ್ರು ಯಾರೋ ಕೊಟ್ಟು ನಿಮಗೆ 5 ಯಾರು ಹೇಳಿದ್ದಾರೆ ಮಾಡಿದ್ದೀರಾ, ನೀವು ಮಾಡಿದ್ದೀರಾ. ಆದ್ರೆ ನಾವು ಹೇಳೋದೇನೆಂದರೆ A1ನ ಈಸನ್ ಮಾಡಬೇಕಾಗಿದೆ. ಆ ಉದ್ದೇಶಕ್ಕೆ ನಿನ್ನೆ ನಾವು ಮಕ್ಕಳಿಗೆ ಚೌಟ್ರಿಯಲ್ಲಿ ಒಂದು 5,000 ಜನ ಸೇರಿ ನಿನ್ನೆ ನಮ್ಮ ಡಾಕ್ಟರ್ MP ಸುಧಾಕರ್ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿ ನಾವು ಇವತ್ತು ಇಲ್ಲಿ ಬರ್ತಾ ಇರೋದು. ನಿಖಿಲ್ ಕುಮಾರಸ್ವಾಮಿ ಅವರು ಬಂದವರೆ, ಜೈಲಿಗೆ ಹೋಗಿದ್ವಿ ಎಲ್ಲ. ಅಲ್ಲಿ ನೋಡಿದ್ರೆ ಜೈಲಿಗೆ ಹೋದರೆ ನಾವೆಲ್ಲ 3 ಜನ ಅಂತ ಹೋದ್ರೆ 9 ಜನ ತಂದು ಈ ಜೈಲಿಗೆ ಈ ಕುಮಾರಸ್ವಾಮಿ ಹೋಗ್ತಾರೆ. ಪಾಪ ಅವ್ರ ಮನೆಯಲ್ಲಿ ವಯಸ್ಸಾದವರಂತೆ ಹೊಡೆದ್ಬಿಟ್ಟು ಆ ಮಕ್ಕಳಿಗೆ ಬಂದು ಕರ್ಕೊಂಡು ಈಗ ಈಗ ಅಲ್ಲಿ ಅಲ್ಲಲ್ಲ ಈಗ ನಿಖಿಲ್ಗೆ ಒಂದು ನಿಮಿಷ ನಿಖಿಲ್ ಕುಮಾರಸ್ವಾಮಿಗೆ ಅವ್ರಿಗೆ ಈ ಕಣ್ಣಲ್ಲಿ ಹತ್ಕೊಂಡು ಹೇಳಿದ್ರು. ಆಮೇಲೆ ನಿಮ್ಮ ಜೈಲರೇ ಈಗೆಲ್ಲ ಇಲ್ಲ ಅಂದ್ರೆ ನಾವು ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಅದಕ್ಕೆ ಪರಿಹಾರನ? ಅವನು ಮಾತಾಡಿದ್ದಾನೆ ವಿಡಿಯೋದಲ್ಲಿ ಸರ್, ಒಬ್ಬ MLA ಬಗ್ಗೆ ಸರ್ ಮಾತಾಡಿರೋದು. ನೀನು ಕ್ರಾಸಿಂಗ್ ವೋಟ್ ಮಾಡಿದ್ದೀಯ ಅಂತ ಕುಮಾರಸ್ವಾಮಿನೇ ಮಾತಾಡಿಲ್ಲ ಸರ್. ನಮ್ಮ ಫ್ಯಾಮಿಲಿ ವಿಚಾರ ನಮ್ಮ ಮನೇಲಿ ಇರೋ ಇವಾಗ ನಮ್ಮ ಫ್ಯಾಮಿಲಿ ಇವ್ರು ಏನನ್ನು ಹೇಳಿದ್ರೆ ಅದಕ್ಕೇನು ಇರ್ತದೆ, ಏನು ಗೊತ್ತಿಲ್ಲದೇನೆ ಏನೋ ನನಗೆ ಗೊತ್ತಿದೆ ಅಂತ ಮಾತಾಡಿದ್ರೆ ಇದು ಇನ್ನು ಸಹಿಸಲ್ಲ. ನಾವು ನೋಡ್ತಾ ಇದ್ದೀವಿ ಅವ್ನ ಕತೆ, ಒಂದು 4-5 ಸಲ ಅವ್ನ ಸ್ಟೇಟ್ಮೆಂಟ್ ನೋಡಿದೆ. ಇನ್ನು ಮುಂದೆ ನಾವು ಈ ಥರ ಪ್ರಚೋದನೆ ದಯವಿಟ್ಟು ಹೇಳಬಾರ್ದು. ಎಲ್ಲ ಲೀಡರ್ ಬಗ್ಗೆ ಮಾತಾಡ್ತಾರೆ. ಆದ್ದರಿಂದ ನೀವು ಇದನ್ನು ಕುಲಂಕುಷವಾಗಿ ತಗೊಂಡು ಆ ಅಪರಾಧಿನ ಅಂತ ನೀವು ಪರಿಗಣನೆ ಮಾಡಲೇಬೇಕು. ನಾವು ಇಲ್ಲ ಅಂದರೆ ನಾವೀಗ ತಿರ್ಗಾ MP ಅವ್ರಿಗೆ ಮೀಟಿಂಗ್ ನಿಲ್ಸ್ಕೊಂಡು ಅವ್ರು ತಿರ್ಗಾ ಮೀಟಿಂಗ್ ಕರೆದಾರೆ. ಮೀಟಿಂಗ್ನಲ್ಲಿ ತಾವು ಏನು ನಮ್ಗೆ ಹೇಳ್ತೀರಾ, ಏನು ನೀವು ಸಂದೇಶ ಕೊಡ್ತೀರಾ ಅದನ್ನು ತಿಳಿಸಿ ಮುಂದಿನ ನಾವು ತಗೊಳ್ತೀವಿ. ಇದೆಲ್ಲ ಬರ್ತಕ್ಕಂಥವ್ರು ಎಲ್ಲ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಾರೆ. ಏನೋ ಕೆಂಪೇಗೌಡ ಜಯಂತಿ ಆಚರಣೆ ಮಾತ್ರ ಬಂದಿದ್ದಾರೆ. ಪಾಪ ಗೊತ್ತಿಲ್ಲದಿರೋರಿಗೆಲ್ಲ ತೊಂದರೆ ಕೊಟ್ಟರೆ ಅವ್ರ ಮನೆ ಕಡೆ ತೊಂದರೆ ಆಗುತ್ತೆ. ದಯವಿಟ್ಟು ಸರ್ ನಿಲ್ಲಿಸ್ಲೇಬೇಕು ಸರ್. ಇದು ಅರೆಸ್ಟ್ ಮಾಡಿ ಇವಾಗ ಸ್ಟೇಜ್ ಮೇಲೆ ಎಷ್ಟು ಜನ ಇದ್ದಾರೆ ನೋಡಿ, ತಮ್ಗೆ ಗೊತ್ತಿದೆ, ವಿಡಿಯೋ ಮಾಡಿದ್ರೆ ಅವ್ರನ್ನೂ ಅರೆಸ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಕೊಡಿ. ಇಡೀ ಕ್ಷೇತ್ರದ ಜನತೆಗೆ ಓಟ್ ಹಾಕಿರತಕ್ಕಂಥ ಇಡೀ ಜನ 2 ಲಕ್ಷ ಜನಕ್ಕೆ ನೀವು ಕೂದಲಿಸಿದ್ದು ಹೋದಂಗೆ ಆಯಿತು. ಅಲ್ಲಿಗೆ
ಅದಕ್ಕೆ ಚಪ್ಪಲಿ ಇದಕ್ಕೆ ಅಕಸ್ಮಾತ್ ಹೋಗೋವಾಗ ಇದಾಗಿರೋದು, ಒಳಗಡೆ ಏನೂ ಆಗಿಲ್ಲ, ಹೋಗೋವಾಗ ಇದಾಗಿದೆ. ಅದಕ್ಕೆ ನೀವು ಅದಕ್ಕೆ ಯಾರು ಮಾಡಿದ್ದಾರೋ ಅವ್ರಿಗೆ ಎತ್ಕೊಂಡು ಬಂದಿದ್ದೀರಾ, ಒಳಗಡೆ ಹಾಕಿದ್ದೀರಾ, ಶಿಕ್ಷೆ ಆಗ್ಲಿ. ಇವ್ರಿಗೇನು ಶಿಕ್ಷೆ? ಅದೇ ದಾರಿಯಲ್ಲ. ಯಾರು ಕಂಪ್ಲೇಂಟ್ ಕೊಡ್ದೇನೆ ಈಗ ಇವ್ರ ಮೇಲೆಲ್ಲ ಈಗ ನೀವು FIR ಹಾಕಿದ್ದೀರಲ್ಲ ಸುಮ್ಮೋಟೋ, ಆ ರೀತಿ ಅವ್ರು ಯಾರು ಸ್ಟೇಟ್ ಮಾಡಿದಾರೋ ಅವ್ರ ಮೇಲೆ ನೀವು ದಯವಿಟ್ಟು ಆಕ್ಷನ್ ತಗೊಳ್ಳಿ. ಟೈಮಲ್ಲಿ ಯಾವುದೋ ಒಂದು ಘಟನೆ ನಡೆದಿದೆ, ಆ ವಿಚಾರ ಬಗ್ಗೆ ತಮ್ಮೆಲ್ಲರಿಂದ ನಮಗೆ ಇವತ್ತು ಒಂದು ಕಂಪ್ಲೇಂಟ್ ಸಿಕ್ಕಿದೆ. ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ, ವಿಚಾರಣೆ ಮಾಡ್ತೀವಿ. ಇನ್ಸಿಡೆಂಟು ಸುಮಾರು ವಿಡಿಯೋಸ್ ಇದೆ ಮತ್ತು ಬೇರೆ ಕೂಡ ಎಲ್ಲ ಅವೈಲೇಬಲ್ ಇದೆ. ಅದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ವಿಚಾರಣೆ ಮಾಡಿ ಮುಂದೆ ಕ್ರಮ ತಗೋಬೇಕು. ಅದನ್ನು ಮಾಡ್ತೀವಿ. ಹಾಗೆ ಸರ್, ಅರೆಸ್ಟ್ ಮಾಡಬಾರ್ದು. ಇವಾಗ ಏನು ಅರೆಸ್ಟ್ ಮಾಡಿದ್ರು ಅದು ಬಿಟ್ಟು ಮಿಕ್ಕದವ್ರನ್ನ ಅರೆಸ್ಟ್ ಮಾಡಬಾರ್ದು ಸರ್. ರೈತರು ತೊಂದರೆ ಚಿಕ್ಕಬಳ್ಳಾಪುರ ಎಮ್ಮೆಲ್ಯೆ ಗೊತ್ತಿಲ್ಲ ನಾನು. ಯಾರ್ರಿ ಅವರು? ನೀವು ಹೇಳ್ರಿ, ಪ್ರಶ್ನೆ ಹೇಳಿ, ಆಮೇಲೆ ಹೇಳ್ತೀನಿ. ಈಗ ಅವ್ರ ಘಟನೆ ಆಯ್ತಲ್ವಾ, ಈಗ ಎಷ್ಟು ಜನ ಬಂಧಿಸಿದ್ದಾರೆ? 8 ಜನ ಬಂಧಿಸಿದ್ದಾರೆ. ಯಾರು ಬಂಧಿಸಿದ್ದಾರೆ? ಪೊಲೀಸ್ನವರು ಅದರಿಂದ ನಾವು ಪ್ರತಿಭಟನೆ ಮಾಡಿದ್ದೀವಿ. ಇದೇನಾದರೂ ಆಗದೇ ಇದ್ದರೆ ಸುಮಾರು 10,000 to 20,000 ಜನ ಸೇರಿ ಒಳ್ಳೆ ಪ್ರತಿಭಟನೆ ಮಾಡಿ ಈ ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳಿಗೆ, ರೆವಿನ್ಯೂ ಅಧಿಕಾರಿಗಳಿಗೆ, ಪೊಲೀಸ್ ಇಲಾಖೆಗೆ ಎಲ್ಲ ನಾವು ಟಾಂಗ್ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಶಾಸಕರ ಮೇಲೆ ಏನು ದೂರು ಕೊಟ್ಟಿದ್ದೀವಿ? ಅರೆಸ್ಟ್ ಮಾಡಬೇಕು, ಪ್ರದೀಪನ್ನ ಅರೆಸ್ಟ್ ಮಾಡಬೇಕು. ಅವನು ಮೀಸೆ ತಿಳಿದಿದ್ದಾನೆ, ತೊಳೆ ತೊಟ್ಟಿದ್ದಾನೆ, ಅದರಿಂದ ಅವನ್ನ ಅರೆಸ್ಟ್ ಮಾಡಲೇಬೇಕು. ಅದಕ್ಕೆ ಪ್ರಚೋದನೆ ಮಾಡಿದ್ದಾನೆ ಅವನ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ದೀವಿ. ನಿನ್ನೆ ಒಕ್ಕಲಿಗ ಚೌಟ್ರಿಯಲ್ಲಿ ಮೀಟಿಂಗ್ ಮಾಡಿ ನಾವು ಯಾವ ರೀತಿ ಮುಂದೆ ಮಾಡಬೇಕು ಅಂತ ತಿಳ್ಕೊಂಡು ಶಾಸಕರ ಮೇಲೆ A1 ಆಗಿ ಅವ್ರನ್ನ ಪರಿಗಣಿಸಬೇಕು, ಅವ್ರ ಮೇಲೂ FIR ಹಾಕಬೇಕು. ಯಾವ ರೀತಿ ನಮ್ಮ ಹುಡುಗರು ನೀವು ಯಾರೂ ಕೇಸ್ ಕೊಡದೆ ನೀವು ಸೋಮವಾರ ಅಂತ ಕೇಸ್ ಮಾಡ್ಕೊಂಡಿದ್ದೀರೋ ಅದೇ ರೀತಿ ಕೇಸ್ ಹಾಕಬೇಕು ಅಂತೇಳಿ ನಾವೆಲ್ಲ ಯಾರು NDA BJP ಮತ್ತು JDSನವರೆಲ್ಲ ಸೇರಿ ಒಟ್ಟಾಗಿ ಬಂದು ಅವ್ರ ಮನವಿ SP ಅವ್ರು ಕೊಟ್ಟಿದ್ದೀವಿ. SP ಅವ್ರು ಒಪ್ಕೊಂಡಿದ್ದಾರೆ, ನಮ್ಮ ಕೇಶವ ರೆಡ್ಡಿಗೆ ಮಾತು ಕೊಟ್ಟಿದ್ದಾರೆ, ನನಗೆ ಕ್ರಮ ಕೈಗೊಳ್ತೀವಿ ಅಂತ. ಒಂದು ವಾರ ಅದಕ್ಕೆ ವೆಯ್ಟ್ ಮಾಡ್ತೀವಿ ಯಾವ ಥರ ಕ್ರಮ. ಕೂದು ಕೇಳೋದೇನು? ಆಮೇಲೆ ಜನತೆ ಒಳಗಾಗಿರ್ತಕ್ಕಂಥ ಒಂದು ಗಲಾಟೆಯಲ್ಲಿ ಕುಮಾರಸ್ವಾಮಿ ಬಗ್ಗೆ ಮಾತಾಡಿದಾಗ ಎಲ್ಲ ಪಾರ್ಟಿಯವರು ಇಲ್ಲೇನು ಒಬ್ಬರೇ ಅಲ್ಲ, ಕುಮಾರಸ್ವಾಮಿ ಅಭಿಮಾನಿಗಳು ಎಲ್ಲರೂ ಗಲಾಟೆ ಮಾಡಿದ್ದಲ್ಲಿ ಏನಂತ ಗಲಾಟೆ ಮಾಡಿದ್ವಿ, ನೀನು ಹಿಂಗೆ ಅಂದಿದ್ಯಪ್ಪ ತಪ್ಪಾಯಿತು ಅಂತ ಹೇಳಿದ್ರು ಆಗಿರೋದು. ಅಲ್ಲಿ ಗುರಾಯಿಸ್ಕೊಂಡು ಈಚೆ ಬಂದು ಕಾರ್ ಹತ್ತುವಾಗ ಕಾರಲ್ಲಿ ಕುಂತ್ಕೊಂಡ್ಮೇಲೆ ಸೇಫ್ಟಿ MLAಗೆ ಸೇಫ್ಟಿ ಕೊಟ್ಟೇ ಕೊಡ್ತಾರೆ. ನಮ್ಮ ಥರ ಬಂದು ಕುಂತ್ಕೊಂಡು ಹೋಗಿದ್ದಿದ್ರೆ ಕತೆ ಬೇರೆ ಆಗ್ತದೆ. ಆದ್ದರಿಂದ ಶಾಸಕರಾದರೂ ಸಂವಿಧಾನ ಇರುತ್ತೆ, ಆ ಸಂವಿಧಾನದಲ್ಲಿ ಹೋಗಬೇಕು. ಅದೇ ರೀತಿ ನಾವು SP ಅವ್ರಿಗೆ ನಮ್ಮ ಕೇಶವ ರೆಡ್ಡಿ ಮುಖಾಂತರದಲ್ಲಿ ಬಂದು ನಮ್ಮ KVN, ನಾನು, ನಮ್ಮ KR ರೆಡ್ಡಿ ಎಲ್ಲರೂ ಎಲ್ಲ BJP ಮುಖಂಡರು ಯಾರು ಕಾರಣ? ನೇರ ಶಾಸಕರೇ ಇದಕ್ಕೆ ಕಾರಣ. ನನ್ನ ಅಭಿಪ್ರಾಯದಲ್ಲಿ ನೇರವಾಗಿ ಹೇಳ್ತೀನಿ, ಏನು ಮಾತಾಡಿದೆ ಅವ್ರು ಈಚೆ ಬಂದು ಆಯ್ತು, ಒಳಗೆ ಈಚೆ ಬಂದು ಅವ್ರ ಪಾರ ಅವ್ರು ಹೊರಟೋಗಿದ್ರೆ ಇದೇನು ಆಗ್ತಿಲ್ಲ ಅಂತ ನನ್ನ ಅಭಿಪ್ರಾಯ. ಜನಸಂಖ್ಯೆಗೆ ಹೇಳೋದು ಬೇಡ, ಇವತ್ತು ಹೇಳಿ ನಾಳೆ ಜನಸಂಖ್ಯೆ ಇಲ್ಲ ಅನ್ನೋದು ಬೇಡ. ಇಡೀ ಊರಿಂದ ವಾಲಂಟ್ರಿಯಾಗಿ ಬರಬೇಕು ಅಂತ ಹೇಳಿರೋದು. ನಾವು ಬರೀ ಪಾಂಪ್ಲೆಟ್ ಹೊಡಿಸ್ತೀವಿ, ಪಾಂಪ್ಲೆಟ್ ಹಳ್ಳಿ ಕಡೆ ಕಳಿಸ್ತೀವಿ, ನೀವು ಅದನ್ನು ಓದಿ ಅದರ ನಿಜಾಂಶ ಇದ್ದರೆ ಕೈ ಜೋಡಿಸ್ಬೇಕೆಲ್ಲರೂ ಅಂತೇಳಿ ವಿನಂತಿ ಮಾಡ್ಕೊತೀವಿ. ಅದೇ ರೀತಿ ಅವತ್ತು ನಾವು ಯಾವತ್ತು ಡೇಟ್ ಕೊಡ್ತೀವೋ ಅವತ್ತು ಅದ್ರ ಯಾವ ರೀತಿ ಜನ ಸೇರ್ತಾರಂತ ಅವತ್ತು ನಿಮ್ಗೆ ಪ್ರೂವ್ ಆಗುತ್ತೆ. ಅವತ್ತು ಈ ಶಾಸಕರಿಗೂ ಅರ್ಥ ಆಗುತ್ತೆ, ಓ ನಾನು ಮಾತಾಡ್ತಾ ಇರೋದು ಸಂವಿಧಾನ ಬಿಟ್ಟು ಹೋಗ್ತಾ ಇದ್ದೀನಿ, ಇನ್ನು ಮುಂದೆ ಆದರೂ ತಿದ್ಕೊಬೇಕು ಅಂತ ತಿದ್ಕೊಬೇಕು ಅಂತ ಗೊತ್ತಾಗ್ತದೆ. ಪೊಲೀಸರು ನಿಮ್ಮ ಪರವಾಗಿ ನಿಲ್ತಾರಂತ ಹಿಂಗಿದ್ದಾಗ ನಮ್ಮ ಪರ ಇರ್ತಾರೆ, ಅವ್ರ ಪರ ಇರ್ತಾರೆ ಅಂತ ಗೊತ್ತೇ ಇದೆ. ಅದು ರಾಜ್ಯಕ್ಕೂ ಗೊತ್ತು, ನಮಗೂ ರಾಜಕಾರಣಿ ನನಗೂ ಗೊತ್ತಿದೆ. ನಿಲ್ಲಿಸ್ಬೇಕಾದ್ರೆ ಅವ್ರನ್ನ ನಾವು ಜನಸಂಖ್ಯೆ ಜಾಸ್ತಿ ಆಗಬೇಕು, ಪ್ರತಿಭಟನೆ ಸರ್ಕಾರ ನನ್ನ ಹತ್ರಕ್ಕೆ ಬಂದು ನನ್ನ ಕೇಳ್ಕೊಬೇಕಂದ್ರೆ ನನ್ನ ಹಿಂದೆ ಇರೋ ಜನ ನೋಡ್ತಾನೆ ಸರ್ಕಾರ. ಹಿಂದೆ ಇವ್ರ ಹಿಂದೆ ಏನಪ್ಪ 50,000 ಜನ ಅಂದರೆ SPನೂ ಬರ್ತಾರೆ, DIGನೂ ಬರ್ತಾರೆ. ನೆನ್ನೆ ಗಿರೀಶ್ ಇಲ್ಲಿ ಬಂದಿದ್ವಲ್ಲ, ನನ್ನ ನೋಡ್ಕೊಂಡು ಎಲ್ಲಿರ್ತಾರೆ ಬರ್ತಾರೆ, ಸಂಧಾನ ಮಾಡೋಣ ಅಂತ. ಆ ರೀತಿ ಆಗಬೇಕು ಅಂತ ನಾವು ಪಾಂಪ್ಲೆಟ್ ಹೊಡಿಸಿ ಪ್ರತಿ ಹಳ್ಳಿಗೂ ನಾವೇನು JDS BJP ಮುಖಂಡರಿದ್ದೀವಿ, ಎಲ್ಲ ಊರೊಳಗೆ ತಿಳಿಸ್ಬೇಕು. ಹೆಚ್ಚಿನ ಹೋರಾಟ ಅಂದರೆ ಇದು ಹಿಸ್ಟ್ರಿಯಲ್ಲಿ ರೆಕಾರ್ಡ್ ಆಗಬೇಕು ಅಂತ ನಮ್ಗೆ ಆದೇಶ ಬಂದಿದೆ. ಅದೇ ರೀತಿ ಗಲಾಟೆ ಮಾಡಿರೋದ್ರಲ್ಲಿ ಅವ್ರು ಯಾರು ಕೂಗ್ಲಾಗ್ತಾ ಇದ್ರು, ಏನು ಅವ್ರೇನು ಹೊಡಿಯೋಕೆ ಹೋಗಿಲ್ಲ ಅಥವಾ ದರೋಡೆ ಮಾಡಿಲ್ಲ, ಇಲ್ಲ ಯಾರನ್ನೂ ಕೊಲೆ ಮಾಡೋಕ್ಕೆ ಹೋಗಿಲ್ಲ, ಚೂರಿ ತೆಗೆದಿಲ್ಲ, ಚಾಕು ತೆಗೆದಿಲ್ಲ, ಬರೀ ಇದಕ್ಕೆ ಹೋಗಿದ್ದಾರೆ, ಏನು ಶಾಸಕರ ವಿರುದ್ಧ ಘೋಷಣೆಗೆ ಹೋಗಿದ್ದಾರೆ. ಇದು ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಇರೋದೆ. ಈಗ ನಮ್ಮ ಶಾಸಕರಿದ್ದಾಗೂ ಕೂಗಿದ್ದಾರೆ, ನಾವೇನು ಬೇಡ ಅಂದ್ವಾ? ಬೇಡ, ಅದು ಎಲ್ರಿಗೂ ವಿರೋಧ ಪಕ್ಷ ಇದ್ದಾಗ ಅದು ಸಾಮಾನ್ಯ. ಹಾಗಾಗಿ ಇವತ್ತು ಏನು ಅವರು ಚಾಲೆಂಜ್ ಮಾಡಿದ್ದಾರೆ ಕುಮಾರಸ್ವಾಮಿ ಮೇಲೆ, ಖಬರ್ದಾರ್ ಕುಮಾರಸ್ವಾಮಿ ಅಂದಿದ್ದಾರೆ.
ಮಾತಾಡೋದಾ ಇದು? ಯಾರಾದರೂ ಶಾಸಕರು ಮಾತಾಡೋಂಥದ್ದಾ? ಇವತ್ತು ಶಾಸಕರು ಏನೋ ಅದೃಷ್ಟವಶಾತ್ ಮಾನ್ಯ ಪ್ರದೀಪ್ ಶಿವ ಈಶ್ವರವರು ಈ ಕ್ಷೇತ್ರದಲ್ಲಿ MLA ಆಗಿದ್ದಾರೆ. ನಾವೆಲ್ಲ 16 ವರ್ಷಗಳ ಕಾಲ ಜನಕ್ಕೆ ತಿಕ್ಕ ತೊಳೆದು ರಾತ್ರಿ ಆಗಲು ಅವ್ರಿಗೆ ಕಷ್ಟ ಸುಖಕ್ಕಾಗಿ MLA ಆಗಬೇಕು ಅಂದರೆ ನಮ್ಮ ಕೈಲಿ ಆಗಿಲ್ಲ. ಜನ ಏನೋ ಅವ್ನು ಪ್ರೀತಿ ಮಾಡಿದಾರೋ ಅಥವಾ ಅಚಾನಕ್ಕಾಗಿ ಬಂದಿದ್ದಾರೋ ಗೊತ್ತಿಲ್ಲಪ್ಪ. ಒಂದು MLA ಅನ್ನೋ 3 ಅಕ್ಷರ ಇದೆ, ಅದಕ್ಕೆ ತಕ್ಕನಂಗೆ ಅವ್ರು ಇವತ್ತು ವರ್ತನೆ ಮಾಡಿದ್ರೆ ಅವ್ರಿಗೆ ಗೌರವ ಉಳಿತದಪ್ಪ. ಥ್ಯಾಂಕ್ ಯು.